ನಮಸ್ಕಾರ ವೀಕ್ಷಕರೇ, ಫಿಟ್ನೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಭಟ್. ಡಯಾಬಿಟಿಸ್ ಸ್ಪೆಷಲ್ನಲ್ಲಿ ನಾವಿವತ್ತು ಶಲಭಾಸನವನ್ನು ಕಲ್ತ್ಕೊಳ್ಳೋಣ. ಇದು ಹೊಟ್ಟೆಯ ಮೇಲೆ ಮಲಗಿ ಮಾಡುವಂಥ ಆಸನ. ಮೊದಲು ನಾವು ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇರ್ತೀವಿ. ನಂತರ ಎರಡು ಕಾಲುಗಳನ್ನು ಒಟ್ಟಿಗೆ ತಂದು ಮುಷ್ಟಿಯನ್ನು ಮಾಡಿ ಎರಡು ತೊಡೆಗಳ ಕೆಳಗೆ ಮುಷ್ಟಿ ಬರುವಂಥ ಕೈಯನ್ನು ಇಟ್ಟು ಉಸಿರನ್ನು ತೆಗೆದುಕೊಳ್ತಾ ಒಂದು ಕಾಲನ್ನು ಈ ರೀತಿ ಮೇಲಕ್ಕೆತ್ತಿ ಮಂಡಿಯಲ್ಲಿ ಮಡಚಬೇಡಿ, ಮಂಡಿ ಹತ್ರ ಸ್ಟ್ರೈಟ್ ಆಗಿರಬೇಕು ಕಾಲುಗಳು. ಉಸಿರನ್ನು ಬಿಡ್ತಾ ಕೆಳಗೆ ಉಸಿರನ್ನು ತೆಗೆದುಕೊಳ್ತಾ ಮತ್ತೊಂದು ಕಾಲನ್ನು ಮೇಲಕ್ಕೆತ್ತಿ ನಾರ್ಮಲ್ ಬ್ರೀದಿಂಗಲ್ಲಿ ಮೇಂಟೈನ್ ಮಾಡಿ ಉಸಿರನ್ನು ಬಿಡ್ತಾ ಕಾಲನ್ನು ಕೆಳಗೆ ತನ್ನಿ. ಈಗ ಇದರ ವೇರಿಯೇಷನ್, ಎರಡು ಕಾಲುಗಳನ್ನು ನಾವು ಒಟ್ಟಿಗೆ ಮೇಲಕ್ಕೆತ್ತೀವಿ. ಉಸಿರನ್ನು ತೆಗೆದುಕೊಳ್ತಾ ಎರಡು ಕಾಲುಗಳನ್ನು ಮೇಲಕ್ಕೆತ್ತಿ ನೀ ಸ್ಟ್ರೈಟ್ ಆಗಿರಲಿ, ಉಸಿರನ್ನು ಬಿಡ್ತಾ ಕೆಳಗೆ. ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ತೀವಿ. ಶಲಭಾಸನ ಮಾಡೋದ್ರಿಂದ ಹೊಟ್ಟೆಯ ಸ್ನಾಯುಗಳಿಗೆ ಒಳ್ಳೆ ಸ್ಟ್ರೆಚ್ ಸಿಗೋದ್ರಿಂದ ಡಯಾಬಿಟಿಸ್ ಇರೋರಿಗೆ ಇದು ತುಂಬಾ ಒಳ್ಳೆಯ ಆಸನ. ಸ್ಲಿಪ್ ಡಿಸ್ಕ್ ಇರೋವಂಥವರು ಈ ಪ್ರಾಕ್ಟೀಸನ್ನು, ಎರಡು ಕಾಲುಗಳನ್ನು ಒಟ್ಟಿಗೆ ಎತ್ತಿ ಮಾಡೋ ಶಲಭಾಸನವನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಒಂದೊಂದೇ ಕಾಲನ್ನು ಎತ್ತಿ ಅವರು ಮಾಡಿದ್ರೆ ಹೆಲ್ಪ್ ಆಗುತ್ತೆ.